ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ನಲ್ಲಿ ನಾವು ತುಂಬ ಯೂಸ್ ಮಾಡುವಂಥ ಪ್ರಿಪೋಷನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಟೆನ್ಸ್ ಬಗ್ಗೆ ಹೇಳಿದ್ದೆ. ಯಾರು ಟೆನ್ಸ್ ಕಾನ್ಸೆಪ್ಟು ಪೂರ್ಣವಾಗಿ ತಿಳಿದುಕೊಂಡಿದ್ದರು ಅಂದರೆ, ಯಾರು ಪರ್ಫೆಕ್ಟಾಗಿ ಇದ್ದರು ಅಂದರೆ ಅವರಿಗೆ ಮೋರ್ ದೆನ್ 50% ಇಂಗ್ಲೀಷ್ ಬಂದಾಗೆ ಅಂತ ಹೇಳಿದೆ. ಆದರೆ ಮುಂದುವರೆದ ಭಾಗವಾಗಿ ಈ ಪ್ರಿಪೋಷನ್ ಕಾನ್ಸೆಪ್ಟ್ ಯಾರು ಪೂರ್ಣವಾಗಿ ತಿಳಿದುಕೊಳ್ತಾರೆ, ಯಾರು ಪರ್ಫೆಕ್ಟ್ ಇರ್ತಾರೆ ಇಲ್ಲಿ, ಓಕೆ, ಅವರಿಗೆ ಇಂಗ್ಲೀಷ್ ಮಾತಾಡುವುದರಲ್ಲಿ, ಬರೆಯೋದರಲ್ಲಿ, ಎಕ್ಸಾಮಲ್ಲಿ ಕೂಡ ಹೆಚ್ಚಿನ ಹಿಡಿತವನ್ನು ಅವರು ಸಾಧಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈ ಪ್ರಿಪೋಷನ್ ಕಾನ್ಸೆಪ್ಟ್ ಇದೆ ಅಲ್ವಾ, ಇದನ್ನು ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಮತ್ತು ವಿತ್ ಎಕ್ಸಾಂಪಲ್ ಜೊತೆಗೆ ಹೇಳ್ಕೊಡ್ತಾ ಇದ್ದೀನಿ. ಹೀಗಾಗಿ ನೀವು ಎಲ್ಲರೂ ಕೂಡ ಈ ವಿಡಿಯೋನು ಪೂರ್ಣ ಮುಗಿಯುವವರೆಗೂ ಕೂಡ ನೋಡಬೇಕು. ಈ ಪ್ರಿಪೋಷನ್ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದರೆ ನೀವು ಪ್ರಿಪೋಷನ್ಗಿಂತ ಮೊದಲು ಮತ್ತು ಮುಂಚೆ ಮತ್ತು ಈಗ ಏನಾಗುತ್ತೆ, ನಿಮಗೆ ಕಮ್ಯುನಿಕೇಷನಲ್ಲಿ ಚೇಂಜಸ್ ಆಗುತ್ತೆ, ನಿಮ್ಮ ಎಕ್ಸಾಮಲ್ಲಿ ಕೂಡ ಇನ್ನೂ ಹಿಡಿತ ಬರುತ್ತೆ. ಸೊ ಈ ಕಾನ್ಸೆಪ್ಟ್ ನೀವು ಪರ್ಫೆಕ್ಟ್ ಇದ್ರೆ ಅಂದರೆ, ಓಕೆ, ನೀವು ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ ಕಾನ್ಸೆಪ್ಟ್. ಓಕೆ, ಐ ಗೋ ಟು ದ ಕಾನ್ಸೆಪ್ಟ್. ಓಕೆ, ಪ್ರಿಪೋಷನ್ಸ್ ಮೀನಿಂಗ್, ಇಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ, ಎಕ್ಸಾಂಪಲ್ಸ್, ಎಕ್ಸಾಮ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಓಕೆ, ಇಲ್ಲಿ ಪ್ರಿಪೋಷನ್ ನಿಯರ್ಲಿ ಒಂದು 20 ಪ್ರಿಪೋಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಒನ್ ಬೈ ಒನ್ ನೋಡೋಣದು. ಓಕೆ, ಅದರಲ್ಲಿ ಸ್ಪೆಷಲಾಗಿ ನಿಮಗೆ ಇನ್, ಎಟ್, ಆನ್ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು, ಬಿಸೈಡ್ ಆ್ಯಂಡ್ ಬಿಹಾಂಡ್ ಡಿಫ್ರೆನ್ಸ್ ಗೊತ್ತಿರಬೇಕು, ಇನ್ ಆ್ಯಂಡ್ ಇಂಟು ಡಿಫ್ರೆನ್ಸ್ ಗೊತ್ತಿರಬೇಕು, ಓ ಎಫ್ ಆ್ಯಂಡ್ ಓ ಡಬ್ಲ್ಯೂ ಎಫ್ ಆಫ್ ಗೊತ್ತಿರಬೇಕು, ಬಿಟ್ವೀನ್ ನಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಎಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಎಲ್ಲಿ ಸಿಮಿಲರ್ ವರ್ಡ್ ಬರುತ್ತೆ, ಅಲ್ಲೇ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ ಇಲ್ಲಿ. ಓಕೆ, ಹೀಗಾಗಿ ಆ ಎರಡು ಸಿಮಿಲರ್ ವರ್ಡ್ ಇದ್ದಂಗೂ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಎಟ್ ಅಂದರೆ ಅಲ್ಲಿನೂ ಕೂಡ ಆಗುತ್ತೆ. ಇಲ್ಲಿ ಆನ್ ಅಂದ್ರ ಮೇಲೆ, ಅಬೋ ಅಂದ್ರ ಮೇಲೆ, ಓರ್ ಅಂದ್ರ ಮೇಲೆ. ಇಲ್ಲಿ ಸ್ವಲ್ಪ ಕನ್ನಡದಲ್ಲಿ ಮೀನಿಂಗ್ ಇದೆ, ಸ್ವಲ್ಪ ಯಾರಿಗೆ ಗೊತ್ತಾಗಲ್ಲ ಅಂದರೆ ನೋಡ್ಕೊಳ್ಳಿ ಇದು. ಓಕೆ, ಇಲ್ಲಿ ನೋಡಿ ಪ್ರಿಪೋಷನ್ಸ್. ಇಲ್ಲಿ ನಾನು ಕಾನ್ಸೆಪ್ಟ್ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮಗೆ ಇಲ್ಲಿ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ ಐಡಿಯಾ. ಓಕೆ, ಐ ವಾಸ್ ಬಾರ್ನ್ ಇನ್ 2005, ಐ ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ಇನ್ 2005. ನೋಡಿ, ಇಲ್ಲಿ ಎಲ್ಲಿ ಇಯರ್ ಬರುತ್ತೆ ಅಲ್ಲಿ ಏನು ಹಚ್ತಿದ್ದೆವು. ಓಕೆ, ಎಲ್ಲಿ ಇಯರ್ ಬರುತ್ತೆ ನಾವು ಅಲ್ಲಿ ಇನ್ನು ಹಚ್ತಿದ್ದೆವು. ಎಲ್ಲಿ ಮಂತ್ ಬರುತ್ತೆ ಅಲ್ಲಿ ಇನ್ನು ಹಚ್ತಿದ್ದೆವು. ಎಲ್ಲಿ ಡೇಸ್ ಬರುತ್ತೆ 21st, 22nd, 24th ಅಲ್ಲಿ ನಾವು ಆನ್ ಹಚ್ತಿದ್ದೆವು. ಐ ಮೀಟ್ ಯು ಎಟ್ 2 PM. ನೋಡಿ, ನಾವು ಯಾರಿಗಾದ್ರೂ ಹೇಳ್ಬೇಕಾಗುತ್ತೆ, ಐ ಮೀಟ್ ಯು ಎಟ್ 2 PM. ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೆವು. ನೀನು 155 ಬಂದರೂ ನಾನು ಸಿಗಲ್ಲ, ನೀನು 25 ಬಂದರೂ ನಾನು ಸಿಗಲ್ಲ. ಓಕೆ, ಐ ಮೀಟ್ ಯು ಎಟ್ 2 PM ಎಕ್ಸಾಕ್ಟಾಗಿ. ನೋಡಿ, ಇನ್ನೂ ನೋಡಿ, ಟ್ರೈನಲ್ಲಿ ನೋಡಿ, ಟ್ರೈನ್ ಅರೈವಲ್ ಎಟ್ 2:45. ಓಕೆ, ಟ್ರೈನ್ ಈಸ್ ಡಿಪಾರ್ಚರ್ ಎಟ್ 7:45. ಸೊ ವೆರಿ ಎಕ್ಸಾಕ್ಟಾಗಿ ಹೇಳ್ತಾರೆ, ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಓಕೆ, ಇಲ್ಲಿ ನೋಡಿ, ಇದು ಎಟ್ ಇದೆ ಅಲ್ವಾ, ಈ ಪ್ರಿಪೋಸಿಷನ್ಸ್ ಇದು ನಾವು ಟೈಮಲ್ಲಿ ಯೂಸ್ ಮಾಡ್ತಿದ್ದೆವು, ಪ್ಲೇಸಲ್ಲಿ ಯೂಸ್ ಮಾಡ್ತಿದ್ದೆವು. ಓಕೆ, ಅಲ್ಲಿ ಎಕ್ಸಾಕ್ಟ್ ಟೈಮ್, ಎಕ್ಸಾಕ್ಟ್ ಪ್ಲೇಸ್. ನೋಡಿ, ಐ ಮೀಟ್ ಯು ಎಟ್ 2 PM ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೆವು. ಅದೇ ರೀತಿ ಐ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಬಸ್ ಸ್ಟಾಪ್. ನೋಡಿ, ಯಾರು ಮನೆಗೆ ಗೆಸ್ಟ್ ಬಂದಿರ್ತಾರೆ ಅಂದ್ಕೊಳ್ಳಿ, ಅವರು ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದರೆ ನಾವು ಹುಡ್ಕೋದು ಹೇಗೆ, ನಾನು ಮೆಜೆಸ್ಟಿಕಲ್ಲಿ ಇದ್ದೀನಿ ಅಂದರೆ ಓಕೆ, ನಾವು ಅವರಿಗೆ ರಿಸೀವ್ ಮಾಡ್ಕೋಬೋದು, ರೈಲ್ವೆ ಸ್ಟೇಷನಲ್ಲಿ ಅಂದರೆ ರಿಸೀವ್ ಮಾಡ್ಕೋಬೋದು, ಅವ್ರಿಗೆ ಏರ್ಪೋರ್ಟ್ ರಿಸೀವ್ ಮಾಡ್ಕೊಂಡು ಐ ಮೀನ್ ಬೆಂಗಳೂರು ಅಂದರೆ ಎಲ್ಲಂತ ಹುಡುಕಾಡ್ತೀರಿ. ಸೊ ಎಷ್ಟು ಮಹತ್ವ ಇದೆ, ಇಂಪಾರ್ಟೆನ್ಸ್ ಇದೆ ಅಂತ ನೋಡಿ. ಹಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಬಸ್ ಸ್ಟಾಪ್, ಹಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಮೆಜೆಸ್ಟಿಕ್, ಹಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ರೈಲ್ವೆ ಸ್ಟೇಷನ್, ಹಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಏರ್ಪೋರ್ಟ್. ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ ನಾವು. ಓಕೆ, ನೋಡಿ, ಪ್ರಿಪೋಷನ್ಸ್ ಅಂದರೆ ಏನು ಅಂದರೆ, ಪ್ರಿಪೋಷನ್ಸ್ ಇಸ್ ರಿಲೇಟಿಂಗ್ ವರ್ಡ್ಸ್. ಎರಡು ವರ್ಡ್ಗಳನ್ನು ರಿಲೇಟ್ ಮಾಡುತ್ತೆ, ಎರಡು ವರ್ಡ್ಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಹೇಳುತ್ತೆ. ಅಥವಾ ಎರಡು ವರ್ಡ್ಗಳ ಏನು ಮಾಡುತ್ತೆ, ಇಲ್ಲಿ ರಿಲೇಟ್ ಮಾಡುತ್ತೆ, ಎರಡು ವರ್ಡ್ಗಳನ್ನು ಇಲ್ಲಿ ರಿಲೇಟ್ ಮಾಡುತ್ತೆ. ಓಕೆ, ಪ್ರೀ ಪ್ಲಸ್ ಪೊಸಿಷನ್ ಅಂದರೆ ಪೊಸಿಷನ್ಸ್ಗಿಂತ ಮೊದಲೇ ಬರುತ್ತೆ. ಮೀನ್ಸ್ ಇಲ್ಲಿ ಪ್ರಿಪೋಷನ್ ಅಂತಕ್ಕಂಥದ್ದು ಇಲ್ಲಿ ಅಬ್ಜೆಕ್ಟ್ಗಿಂತ ಮುಂಚಿತವಾಗೇ ಬರುತ್ತೆ. ಪ್ರಿಪೋಷನ್ ಅಂತಕ್ಕಂಥದ್ದು ಇಲ್ಲಿ ವರ್ಡ್ ಅಬ್ಜೆಕ್ಟ್ಗಿಂತ ಮುಂಚೆ ಬರುತ್ತೆ. ಮೀನ್, ನೌನ್ ಆ್ಯಂಡ್ ಪ್ರನೌನ್ ಮುಂಚಿತವಾಗಿ ಪ್ರಿಪೋಷನ್ಸ್ ಬರುತ್ತೆ. ಇದರದ್ದು ಲೊಕೇಶನ್ ಹೇಳ್ತಾ ಇದ್ದಾರೆ, ಎಲ್ಲಿ ಬರುತ್ತೆ ಪ್ರಿಪೋಸಿಷನ್ಸ್ ಅಂದರೆ. ನೋಡಿ, ನಮಗೊಂದು ಸಣ್ಣ ಎಕ್ಸಾಂಪಲ್ ತೊಗೊಂಡ್ರೆ, ನಮ್ಮ ಇಂಗ್ಲೀಷಲ್ಲಿ ಒಂದು ವಾಕ್ಯ ರಚನೆ ಮಾಡೋಕ್ಕಾದ್ರೆ ಸ್ಟ್ರಕ್ಚರ್ ಇದೆ. ಸಬ್ಜೆಕ್ಟ್ ಬರಬೇಕು, ವರ್ಬ್ ಬರಬೇಕು, ಅಬ್ಜೆಕ್ಟ್ ಬರಬೇಕು. ಇಲ್ಲ ಸರ್, ನಾನು ವರ್ಬ್ ಮುಂಚಿತ ತಗೋತೀನಿ, ಹಂಗೆ ಬರೋಲ್ಲ. ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಒಂದು ಆ ಸ್ಟ್ರಕ್ಚರ್ ಫಾಲೋ ಮಾಡಬೇಕಾಗುತ್ತೆ ನಾವು. ಅದೇ ರೀತಿಯಾಗಿ ಪ್ರಿಪೋಸಿಷನ್ಸ್ ಎಲ್ಲಿ ಬರಬೇಕಂದ್ರೆ ನೌನ್ ಆ್ಯಂಡ್ ಪ್ರನೌನ್ ಮುಂಚಿತವಾಗಿ ಬರಬೇಕು. ನೋಡಿ, ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ, ನೋಡಿ, ಆನ್ ಅಂದರೆ ನೌನ್ ಆ್ಯಂಡ್ ಪ್ರನೌನ್ಗಿಂತ ಮುಂಚಿತ ಬಂದಿದೆ. ದೇರ್ ಇಸ್ ಎ
ಟೆಂಪಲ್ ಬಿಸೈಡ್ ಮೈ ಹೌಸ್. ಓಕೆ, ನಾನು ಹೇಳ್ತೇನೆ ಮುಂದ್ಗಡೆ ಹೋದಂಗೆ. ಡೆಫಿನೇಷನ್ ನೋಡೋಣ. ಈ ಪ್ರಿಪೋಷನ್ಸ್ ಪ್ರೀ ಪ್ಲಸ್ ಪೊಸಿಷನ್ ಇಸ್ ಅ ವರ್ಡ್ ದಟ್ ಪ್ಲೇಸ್ಡ್ ಬಿಫೋರ್ ನೌನ್ ಆ್ಯಂಡ್ ಪ್ರನೌನ್. ಇಟ್ ಶೋ ದ ರಿಲೇಷನ್ಶಿಪ್ ಆಫ್ ದಟ್ ನೌನ್ ಆ್ಯಂಡ್ ಪ್ರನೌನ್ ವಿತ್ ಸಮ್ ಅದರ್ ವರ್ಡ್. ನೌನ್ ಮತ್ತು ಪ್ರನೌನ್ ಮತ್ತು ಇನ್ನಿತರ ವರ್ಡ್ಗಳು ಇರ್ತಕ್ಕಂಥದ್ದು ರಿಲೇಷನನ್ನು ಹೇಳುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಪ್ರಿಪೋಷನ್, ಟೈಪ್ ಆಫ್ ಪ್ರಿಪೋಷನ್: ಟೈಮ್, ಪ್ಲೇಸ್, ಡೈರೆಕ್ಷನ್. ಪ್ರಿಪೋಷನ್ಸ್ ಆಫ್ ಟೈಮ್, ಪ್ರಿಪೋಷನ್ಸ್ ಆಫ್ ಪ್ಲೇಸ್, ಪ್ರಿಪೋಷನ್ಸ್ ಆಫ್ ಡೈರೆಕ್ಷನ್. ಇಲ್ಲಿ 3 ಡಿವಿಷನ್ ನಾವು 3 ಟೈಪ್ ಮಾಡಿದೆವು. ಇಂಗ್ಲೀಷ್ನಲ್ಲಿ ಏನು ರೂಲ್ ಇಲ್ಲ, ನೀವು 3 ಟೈಪೇ ಮಾಡಬೇಕು, 4 ಟೈಪೇ ಮಾಡಬೇಕು ಅಂತ ರೂಲ್ ಇಲ್ಲ. ನಮ್ಮ ಸರಳತೆಗಾಗಿ, ನಮ್ಮ ಅನುಕೂಲಕ್ಕೋಸ್ಕರವಾಗಿ ನಾವು 3 ಡಿವಿಷನ್ಸ್ ಮಾಡ್ಕೊಂಡಿದ್ದೆವು. ಓಕೆ ಓಕೆ ಪ್ರಿಪೋಷನ್ಸ್ ಆಫ್ ಟೈಮ್ ನೋಡು. ಫಸ್ಟ್ ಒನ್, ಇನ್, ಆನ್, ಎಟ್. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಕ್ಸಾಕ್ಟ್ ಟೈಮ್. ಎಲ್ಲಿ ಎಕ್ಸಾಕ್ಟ್ ಟೈಮ್ ಬರುತ್ತೆ, ಎಲ್ಲಿ ಎಕ್ಸಾಕ್ಟ್ ಟೈಮ್ ಆರ್ ಡೆಫಿನೆಟ್ ಟೈಮ್ ಬರುತ್ತೆ, ಅಲ್ಲಿ ಎಟ್ ಯೂಸ್ ಮಾಡ್ತೀವಿ. ಆರ್ ಎಲ್ಲಿ ಕ್ಲಾಕ್ ಬರುತ್ತೆ, ಎಲ್ಲಿ ಕ್ಲಾಕ್ ಬರುತ್ತೆ ಅಲ್ಲಿ ಎಟ್ ಯೂಸ್ ಮಾಡ್ತೀವಿ. ಅಂದರೆ ಅವರ್, ಮಿನಿಟ್, ಸೆಕೆಂಡ್ ಬಂದಾಗ ನಾವು ಎಟ್ ಯೂಸ್ ಮಾಡ್ತಿದ್ದೆವು. ಇನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲ್ಲಿ ಇಯರ್, ಮಂತ್, ಸೀಸನ್ ಬರುತ್ತೆ. ಆರ್ ಎಲ್ಲಿ ಕ್ಯಾಲೆಂಡರ್ ಬರುತ್ತೆ ಅಲ್ಲಿ ಇನ್ನು ಯೂಸ್ ಮಾಡ್ತೀವಿ. ಅಂದರೆ ಮೀನ್ ಇಯರ್ ಬಂದಾಗ ಇನ್ನು ಯೂಸ್ ಮಾಡ್ತಿದ್ದೆವು, ಮಂತ್ ಬಂದಾಗ ಇನ್ನು ಯೂಸ್ ಮಾಡ್ತಿದ್ದೆವು, ಸೀಸನ್ ಬಂದಾಗ ಇನ್ನು ಯೂಸ್ ಮಾಡ್ತಿದ್ದೆವು. ಎಲ್ಲಿ ಡೇಸ್ ಆ್ಯಂಡ್ ಡೇಟ್ ಬಂದಾಗ ಏನು ಮಾಡ್ತೀವಿ, ಆರ್ ಯೂಸ್ ಮಾಡ್ತಿದ್ದೆವು. ಎಕ್ಸಾಂಪಲ್ಸ್ ನೋಡೋಣ. ಹೇಳಿನಿ ಎಲ್ಲಿ ಯೂಸ್ ಮಾಡ್ತಿದ್ರೆ ಎಕ್ಸಾಕ್ಟ್ ಟೈಮ್ ಅಥವಾ ಕ್ಲಾಕ್. ಎಲ್ಲಿ ಕ್ಲಾಕ್ ಬರುತ್ತೆ ಅಲ್ಲಿ ಎಟ್ ಯೂಸ್ ಮಾಡ್ತೀವಿ. ಐ ಈಟ್ ಲಂಚ್ ಎಟ್ 2 PM. ನಾನು 2 ಗಂಟೆಗೆ ಊಟ ಮಾಡೋದು. ದೇ ಸ್ಲೀಪ್ ಎಟ್ 10 PM. ಮನೇಲಿ ಹೇಳ್ತಾರೆ ನೋಡಿ, ಇವರು ಯಾವಾಗಲೂ ಕೂಡ 10 ಗಂಟೆಗೆ ಮಲಗೋದು, 11 ಗಂಟೆಗೆ ಮಲಗೋದು. ಸೊ ದೇ ಸ್ಲೀಪ್ ಎಟ್ 10 PM. ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀವಿ. ಐ ಮೀಟ್ ಯು ಎಟ್ 7 PM. ನಾವು ನಮ್ಮ ಫ್ರೆಂಡ್ಸಿಗೆ ಹೇಳ್ತಿದ್ದೆ ನೋಡಿ, ನೀನು ಅಲ್ಲಿ ಬಾ ಇಲ್ಲಿ ಬಾ. ನಾ ಹೇಗೆ ಹೇಳ್ತಿದ್ದೆ ಅಂದರೆ ಐ ಮೀಟ್ ಯು ಎಟ್ 7 PM. ನೀನು 6:55 ಬಂದರೂ ನಾನು ಸಿಗಲ್ಲ, ನೀನು 7:05 ಬಂದರೂ ನಾನು ಸಿಗಲ್ಲ. ನೀನು ಓಕೆ, ಐ ಮೀಟ್ ಯು, ನಿನಗೆ 7 ಗಂಟೆಗೆ ಮಾತ್ರ ಸಿಗ್ತೀನಿ ನಾನು. ಓಕೆ, ವೆರಿ ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೆ, ಐ ಮೀಟ್ ಯು ಎಟ್ 7 PM. ಇನ್ನು ನೋಡೋಣ, ಇನ್ನೇನಿದೆ. ಓಕೆ, ಇನ್ನೇನಿದೆ ಅಲ್ವಾ. ಇನ್ನು ಇಯರ್, ಮಂತ್, ಸೀಸನ್ ಬಂದಾಗ ಇನ್ನು ಯೂಸ್ ಮಾಡ್ತೀವಿ. ಐ ವಾಸ್ ಬಾರ್ನ್ ಇನ್ 2005. ಈ ಇಯರ್, ಮಂತ್, ಸೀಸನ್ ಬಂದಾಗ ಯೂಸ್ ಮಾಡ್ತೀವಿ. ಅಥವಾ ಕ್ಯಾಲೆಂಡರ್. ಓಕೆ, ಐ ವಾಸ್ ಬಾರ್ನ್ ಇನ್ 2005. ಐ ವಾಸ್ ಬಾರ್ನ್ ಇನ್ ಜುಲೈ. ನೋಡಿ, ಮಂತ್, ಜುಲೈ ಮೀನ್ಸ್ ಮಂತ್. ಹೀ ಈಸ್ ಕಮ್ಮಿಂಗ್ ಇನ್ ಜೂನ್. ಮೈ ಫಾದರ್ ವಿಲ್ ಕಮ್ ಇನ್ ಡಿಸೆಂಬರ್. ಓಕೆ, ಎಲ್ಲಿ ಇಯರ್, ಮಂತ್, ಸೀಸನ್ ಬರುತ್ತೆ ನಾವು ಇನ್ನು ಯೂಸ್ ಮಾಡ್ತಿದ್ದೆವು. ಎಲ್ಲಿ ಡೇಟ್ ಆ್ಯಂಡ್ ಫೆಸ್ಟಿವಲ್ಸ್ ಬರುತ್ತೆ ಅಲ್ಲಿ ಆನ್ ಯೂಸ್ ಮಾಡ್ತೇವೆ. ಗೋ ಟು ಮಾರ್ಕೆಟ್ ಆನ್ ಸಂಡೇ, ವಿ ಮೀಟ್ ಆನ್ ಇಂಡಿಪೆಂಡೆನ್ಸ್ ಡೇ. ಇಲ್ಲಿ ನೋಡ್ಕೊಳ್ಳಿ, ಇದು ಪ್ರಿಪೋಷನ್ಸ್ ಆಫ್ ಟೈಮ್ ಇದೆ. ಹಿ ವಿಲ್ ಕಮ್ ಇನ್ ಆರ್ ಎಟ್ 2016. ಯಾವ್ದು ಬರುತ್ತೆ, ಇನ್ ಬರುತ್ತೆ, ಎಟ್ ಬರುತ್ತೆ. ಸೆಕೆಂಡ್ ಒನ್, ಮೈ ಬರ್ತ್ಡೇ ಇನ್ ಆರ್ ಎಟ್ ಏಪ್ರಿಲ್. ಹಿ ವಿಲ್ ಕಮ್ ಇನ್ ಆರ್ ಎಟ್ ಸಮ್ಮರ್. ಯಾವ್ದು ಬರುತ್ತೆ, ಮೈ ಬರ್ತ್ಡೇ ಆನ್ ಜುಲೈ 21st. ಮೈ ಬರ್ತ್ಡೇ ಆನ್ 21st July. ಹಿ ವಿಲ್ ಮೀಟ್ ಯು ಆನ್ ಆರ್ ಇನ್ ಮಂಡೇ. ಹಿ ವಿಲ್ ಮೀಟ್ ಯು ಆನ್ ಆರ್ ಇನ್ ಮಂಡೇ ಈವ್ನಿಂಗ್. ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಇನ್ ಆರ್ ಆನ್ 15th April. ಐ ಮೀಟ್ ಯು ಅಟ್ 2 PM. ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ಸ್ವಲ್ಪ ಒಂದು 2 minutes ಇಲ್ಲಿ ವಾಚ್ ಮಾಡಿ ನೋಡ್ಬೇಕು ನೀವು, ಯಾವ್ದು ಬರುತ್ತೆ ಅಂತ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಓಕೆ, ಎಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ಇಲ್ಲಿ ಐ ವಿಲ್ ಕಮ್ ಇನ್ 2016. ನಾ ಏನು ಹೇಳಿದ್ದೀನಿ ಅಂದರೆ ಎಲ್ಲಿ ಇಯರ್ ಬರುತ್ತೆ, ಎಲ್ಲಿ ಮಂತ್ ಬರುತ್ತೆ, ಎಲ್ಲಿ ಸೀಸನ್ ಬರುತ್ತೆ. ಓಕೆ, ಇಲ್ಲಿ ನೀವೇನು ಹಚ್ಚಬೇಕಂದ್ರೆ ಇನ್ನು ಹಚ್ಚಬೇಕು ಅಂತ ಹೇಳಿದ್ದೀನಿ ನಾನು. ಓಕೆ, ಹಿ ವಿಲ್ ಕಮ್ ಇನ್ 2016. ಇಲ್ಲಿ ಇಯರ್ ಬಂದಿದೆ, ಇನ್ನು ಹಚ್ಚಿ. ಇಲ್ಲಿ ಮಂತ್ ಬಂದಿದೆ, ಇನ್ನು ಹಚ್ಚಿ. ಇಲ್ಲಿ ಸೀಸನ್ ಬಂದಿದೆ, ಸಮ್ಮರ್, ಇನ್ನು ಹಚ್ಚಿ. ಓಕೆ ಓಕೆ ನೆಕ್ಸ್ಟ್ ಏನು ಹೇಳಿದ್ದೀನಿ, ಎಲ್ಲಿ ಡೇಸ್ ಬರುತ್ತೆ, ಎಲ್ಲಿ ಡೇಸ್ ಪ್ಲಸ್ ಡೇಟ್ಸ್ ಪ್ಲಸ್ ಫೆಸ್ಟಿವಲ್ಸ್ ಬಂದಾಗ ಏನು ಹಚ್ಚಬೇಕು ನೀವು, ಆನ್ ಹಚ್ಚಬೇಕು. ಓಕೆ, ಮೈ ಬರ್ತ್ಡೇ ಆನ್ ಜುಲೈ 21st March. ನೋಡಿ ಇಲ್ಲಿ ನೋಟಲ್ಲಿ ನೋಡಿ, ಸಿ ವಿಲ್ ಕಮ್ ಇನ್ ಮೇ ಅಷ್ಟೇ ಇದೆ, ಇನ್ನು ಹಚ್ಚಿದೆವು. ಇನ್ ಕೇಸ್ ಮಂತ್ ಮತ್ತು ಡೇಟ್ ಬಂತಂದ್ರೆ ನಾವು ಡೇಟಿಗೆ ಕನ್ಸಿಡರ್ ಮಾಡ್ಬೇಕು ಇಲ್ಲಿ. ಓಕೆ, ಆನ್ ಹಚ್ಚಬೇಕು. ಓಕೆ, ಮೈ ಬರ್ತ್ಡೇ ಆನ್ July 21st. ಮೈ ಬರ್ತ್ಡೇ ಈಸ್ ಆನ್ 21st July. He will meet you on Monday. He will meet you on Monday evening. The meeting is scheduled on 15th because date ಇದೆ. I meet you at 2 PM. ಓಕೆ, ನೋಡೋಣ ಸಿನ್ಸ್ ಫಾರಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ನೋಡೋಣ. ಸಿನ್ಸ್ ಅಂದರೆ ಪಾಯಿಂಟ್ ಆಫ್ ಟೈಮ್,
ಫಾರ್ ಅಂದರೆ ಲೆಂತ್ ಆಫ್ ಟೈಮ್, ಸಿನ್ಸ್ ಅಂದರೆ ಪಾಯಿಂಟ್ ಆಫ್ ಟೈಮ್ ಅಂದರೆ ಎಕ್ಸಾಕ್ಟ್ ಟೈಮ್ ಹಿಡಿತಿದೆ ನಾವು ಅಲ್ಲಿ ಮಂತ್, ಇಯರ್, ಮಂತ್, ವೀಕ್ ಡೇಸ್ ಅಲ್ಲಿ ಎಕ್ಸಾಕ್ಟ್ ಇರುತ್ತೆ, ಎಲ್ಲಿ ಸ್ಪೆಸಿಫಿಕ್ ಆಗಿರುತ್ತೆ ಅಲ್ಲಿ ನಾವು ಸಿನ್ಸ್ ಯೂಸ್ ಮಾಡ್ತೇವೆ. ಎಲ್ಲಿ ಲೆಂತ್ ದ ಡ್ಯೂರೇಷನ್ ಬರುತ್ತೆ ಅಲ್ಲಿ ಫಾರ್ ಯೂಸ್ ಮಾಡ್ತೇವೆ. ಈ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಮಂಡೇ ಹಿಡ್ಕೊಂಡು ಕೆಲಸ ಮಾಡ್ತಾಯಿದೆ. ಇನ್ನೊಂದು ಸಿನ್ಸ್ ಫಾರ್ ಕಂಜಕ್ಷನ್ ಎಲ್ಲೂ ಕೂಡ ಯೂಸ್ ಮಾಡ್ತಿದ್ದೆ, ಇಲ್ಲಿ ನೋಡ್ಕೊಳ್ಳಿ. ಓಕೆ ನೋಡಿ, ಈ ಹ್ಯಾಸ್ ಬಿನ್ ವರ್ಕಿಂಗ್ ಫಾರ್ 2 years, ಈಸ್ ವರ್ಕಿಂಗ್ ಫಾರ್ 2 years ಡ್ಯೂರೇಷನ್ ಹೇಳ್ತಾ ಇದ್ದೇವೆ ಇಲ್ಲಿ. ಇಲ್ಲಿ ನೋಡಿ ಡೆಫಿನೆಟ್ ಪಾಯಿಂಟ್ ಆಫ್ ಟೈಮ್ ಮತ್ತು ಲೆಂತ್ ಆಫ್ ಟೈಮ್ ಡ್ಯೂರೇಷನ್ ನೋಡಿ. ಈ ಹ್ಯಾಸ್ ಬಿನ್ ಲಿವಿಂಗ್ ಹಿಯರ್ ಸಿನ್ಸ್ ಏಪ್ರಿಲ್, ಎಕ್ಸಾಕ್ಟಾಗಿ ಹೇಳ್ತಿದ್ದಾನೆ ಅವನು ಏಪ್ರಿಲ್ ಹಿಡ್ಕೊಂಡು ಇಲ್ಲೇ ಇದ್ದಾನೆ. ಈ ನಾವು ಸಿನ್ಸ್ 2010, ಅವನು ನನಗೆ 2014 ಹಿಡಿದು ಗೊತ್ತು. ಈ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಮಂಡೇ, ಈ ಹ್ಯಾಸ್ ಬಿನ್ ಆಬ್ಸೆಂಟ್ ಸಿನ್ಸ್ ಲಾಸ್ಟ್ ವೀಕ್. ಇಲ್ಲಿ ನೋಡಿ ಲೆಂತ್ ಆಫ್ ಟೈಮ್ ಡ್ಯೂರೇಷನ್ ಅಂದರೆ ಈ ಹ್ಯಾಸ್ ಬಿನ್ ಲಿವಿಂಗ್ ಹಿಯರ್ ಫಾರ್ ಎ ಮಂತ್, ನಿಯರ್ಲಿ ಒಂದು ಮಂತ್ ತನಕ ಇದ್ದನು ನಾವು ಡ್ಯೂರೇಷನ್ ಹೇಳ್ತಾ ಇದ್ದೀವಿ ಇಲ್ಲಿ. ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಫಾರ್ ಎ ವೀಕ್. ನೋಡಿ ಆಲ್ರೆಡಿ ಇದು ಹೇಳಿದ್ದೀನಿ ನಾನು ಎಲ್ಲಿ ಯೂಸ್ ಮಾಡೋಕೆ ಅಂತ ಹೇಳಿದ್ದೀನಿ, ಎಕ್ಸಾಕ್ಟ್ ಟೈಮ್ ಅಥವಾ ಕ್ಲಾಕ್ ಬಂದಾಗ ಅಂತ ಹೇಳಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಕೊಟ್ಟದ ಪ್ಲೇಸಿಗೆ ಹೋಗೋಣ. ಓಕೆ, ಇಲ್ಲಿ ನೋಡೋಣ, ನಾವು ಪ್ರಿಪೋರ್ಷನ್ಸ್ ಆಫ್ ಟೈಮ್ ಮಾತಾಡಿದೆವು, ಪ್ಲೇಸಿಗೆ ಬಂದಿದ್ದೆವು. ಎಟ್ ಆ್ಯಂಡ್ ಇನ್, ಎಟ್ನಲ್ಲಿ ಅಲ್ಲೇನು ಯೂಸ್ ಮಾಡಿ ಎಕ್ಸಾಕ್ಟ್ ಟೈಮಿಗೆ ಯೂಸ್ ಮಾಡಿದ್ದೆವು, ಇಲ್ಲಿ ಎಕ್ಸಾಕ್ಟ್ ಪ್ಲೇಸಿಗೆ ಯೂಸ್ ಮಾಡ್ತಿದ್ದೆವು. ಓಕೆ, ಇನ್ನು ಲಾರ್ಜರ್ ಏರಿಯಾ ಬಂದಾಗ ಯೂಸ್ ಮಾಡ್ತಿದ್ದೆವು. ಸ್ಟೂಡೆಂಟ್ಸ್ ಆರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಇನ್ ದ ಕ್ಲಾಸ್ ರೂಮ್, ಸ್ಟೂಡೆಂಟ್ಸ್ ಕ್ಲಾಸ್ ರೂಮಲ್ಲಿ ಇದ್ದಾರೆ, ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ನೋಡಿ ಸೆಕೆಂಡ್ ಒನ್, ಹಿ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಬಸ್ ಸ್ಟಾಪ್, ಅವನು ಬಸ್ ಸ್ಟಾಪಲ್ಲಿ ನಿಂತಿದ್ದಾನೆ. ಓಕೆ, ಆಲ್ರೆಡಿ ನಿಮಗೆ ಇದು ಹೇಳಿದ್ದೀನಿ, ಬಗ್ಗೆ ಹೇಳಿದ್ದೀನಿ, ಎಕ್ಸಾಕ್ಟ್ ಪ್ಲೇಸ್. ಓಕೆ, ಎಕ್ಸಾಕ್ಟ್ ಪ್ಲೇಸ್ ನೋಡಿ, ಯಾರೊಬ್ರು ಗೆಸ್ಟ್ ಬಂದಿರೋರು ಬೆಂಗಳೂರಲ್ಲಿ ಇದ್ದೀನಿ ಅಂದ್ರೆ ನಾವು ಇಲ್ಲಿ ಏನು ಹೇಳೋಕ್ಕಾಗುತ್ತೆ, ನಾನು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಅಂದರೆ ನಾವು ರಿಸೀವ್ ಮಾಡ್ಕೋಬೋದು. ಓಕೆ, ಅದೇ ಥರ ಮೀಟ್ ದಿಸ್ ಇದೆ ಎಕ್ಸಾಮ್ ಕ್ವಶನ್, ಎಕ್ಸಾಮಲ್ಲಿ ಬಂದಂಥ ಕ್ವಶನ್ ಇದು. ಮೀಟ್ ಮೇಡ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್, ಮೀಟ್ ಮೇಡ್ ದ ಮೇನ್ ಗೇಟ್ ಆಫ್ ದ ಪಾರ್ಕ್, ಮೀಟ್ ಮೇಡ್ ದ ಫಸ್ಟ್ ಗೇಟ್ ಆಫ್ ದ ಪಾರ್ಕ್, ಮೀಟ್ ಮೇಡ್ ದ ಸೆಕೆಂಡ್ ಗೇಟ್ ಆಫ್ ದ ಪಾರ್ಕ್. ಸೊ ನಾವು ಸ್ಪೆಸಿಫಿಕ್ ಆಗಿ ಲೊಕೇಶನ್ ಹೇಳ್ಬೇಕು. ಐ ಮೀನ್ ದ ಪಾರ್ಕ್ ಅಂದರೆ ನಾವು ಪಾರ್ಕ್ ತುಂಬ ಓಡಾಡ್ಲಿಕ್ಕಾಗಲ್ಲ, 100 ಎಕರೆ ಪಾರ್ಕ್ ಇತ್ತಂದರೆ ನಾವು ಪೂರ ಓಡಾಡ್ಲಿಕ್ಕಾಗಲ್ಲ. ನಾವು ಫಸ್ಟ್ ಗೇಟ್ ಆಫ್ ದ ಪಾರ್ಕ್, ಸೆಕೆಂಡ್ ಗೇಟ್ ಆಫ್ ದ ಪಾರ್ಕ್, ಎಂಟ್ರೆನ್ಸ್ ಆಫ್ ದ ಪಾರ್ಕ್ ಅಲ್ಲಿ ಏನು ಮಾಡ್ತಿದ್ದೆವು, ಎಷ್ಟು ಹಚ್ತಿದ್ದೆವು. ಓಕೆ, ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಇಲ್ಲಿ ನೋಡಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಎಕ್ಸಸೈಸ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ದ ವಾಚ್ಮನ್ ಇಸ್ ಸ್ಟ್ಯಾಂಡಿಂಗ್ ಡ್ಯಾಶ್ ಮೇನ್ ಗೇಟ್, ಏನು ಬರುತ್ತೆ. ದ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಡ್ಯಾಶ್ ಇನ್ ದ ಕ್ಲಾಸ್ ರೂಮ್, ದ ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಕಾರ್ ಆಫ್ ದ ಕ್ಲಾಸ್ ರೂಮ್. ದ ಪೋಸ್ಟ್ ಮ್ಯಾನ್ ಆರ್ ಸ್ಟ್ಯಾಂಡಿಂಗ್ ಡ್ಯಾಶ್ ಸ್ಟಾಪ್, ಹಿ ವಾಸ್ ಲಿವ್ ಇನ್ ವಿಜಯನಗರ್ ಡ್ಯಾಶ್ ಬೆಂಗಳೂರು, ಹಿ ಅರೈವ್ಡ್ ಇನ್ ಇಂಡಿಯಾ, ಈ ರೀಚ್ಡ್ ಇಂಡಿಯಾ, ಈ ಸಿಟ್ಟಿಂಗ್ ಇನ್ ದ ಕಾರ್. ಸೊ ಏನು ಬರುತ್ತೆ ನೋಡ್ಕೊಳ್ಳಿ, ಒಂದು 2 minutes ಇಲ್ಲಿ ಥಿಂಕ್ ಮಾಡಿ ನೋಡ್ಬೇಕು ನೀವು, ಯಾವುದು ಬರುತ್ತೆ ಅಂದರೆ ನಿಮಗೆ ಒಂದು ಗೊತ್ತಾಗುತ್ತೆ. ನೋಡಿ, ವಾಚ್ಮನ್ ಇಸ್ ಸ್ಟ್ಯಾಂಡಿಂಗ್ ಎಟ್ ದ ಮೇನ್ ಗೇಟ್, ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಇನ್ ದ ಕ್ಲಾಸ್ ರೂಮ್, ಸಿಟ್ಟಿಂಗ್ ಎಟ್ ದ ಕಾರ್ನರ್, ಪೋಸ್ಟ್ ಒನ್ ಇಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್ ಸ್ಟೋಪ್. ನೋಡಿ, ಈ ಲೀವ್ಸ್ ಎಟ್ ವಿಜಯನಗರ್ ಇನ್ ನಾವು ನೋಡ್ತೀವಿ 2 ಸರಿ ಹೇಳ್ತಾರೆ, ಐ ಮೀನ್ ವಿಜಯನಗರ್, ಐ ಮೀನ್ ಬೆಂಗಳೂರು, 2 ಸರಿ ಹೇಳುತ್ತೆ, ಹಂಗಲ್ಲ. ಹೀ ಲೀವ್ಸ್ ಎಟ್ ವಿಜಯನಗರ್ ಇನ್ ಬೆಂಗಳೂರು. ಓಕೆ, ಆ ಥರ. ಹಿ ಅರೈವ್ಡ್ ಇನ್ ಇಂಡಿಯಾ, ಹಿ ಅರೈವ್ಡ್ ಎಟ್ ದ ಬಸ್ ಸ್ಟಾಪ್. ಇಂಡಿಯಾ ಅನ್ನೋದಕ್ಕೂ ಬಸ್ ಸ್ಟಾಪ್ ಅನ್ನೋದಕ್ಕೂ ಡಿಫ್ರೆನ್ಸ್, ಮತ್ತು ಇಂಡಿಯಾದಲ್ಲೇ ಬಸ್ ಸ್ಟಾಪ್. ಹಿ ರೀಚ್ ಇನ್ ಇಂಡಿಯಾ, ಹಿ ವಾಚ್ ಇನ್ ಸ್ಕೂಲ್, ಹಿ ಸಿಟ್ಟಿಂಗ್ ಇನ್ ದ ಕಾರ್. ನೋಡಿ, ದ ಬಾಲ್ ಈಸ್ ಇನ್ ದ ಬಾಕ್ಸ್, ಬಾಲ್ 4 ಸೈಡ್ ಕವರ್ ಆಗಿದೆ, ಬಾಕ್ಸಿಗೆ ಟಚ್ ಆಗಿದೆ. ಇನ್ ದ ಬಾಕ್ಸ್, ಬಾಕ್ಸ್ ಒಳಗಡೆ ಇದೆ. ಇದು ಇನ್ನಂದರೆ ಈಸ್ ಆನ್ ದ ಬಾಕ್ಸ್, ಇಲ್ಲಿ ಮೇಲ್ಗಡೆ ಇದೆ, ಇಲ್ಲಿ ಟಚ್ ಆಗಿದೆ. ಬಾಲ್ ಈಸ್ ಅಬೋವ್ ದ ಬಾಕ್ಸ್ ಅಂದರೆ ಇಲ್ಲಿ ಬಾಲ್ ಮೇಲ್ಗಡೆ ಇದೆ, ಇಲ್ಲಿ ಓಕೆ, ಇಲ್ಲಿ ಟಚ್ ಆಗಿಲ್ಲ. ಬಾಲ್ ಈಸ್ ಅಂಡರ್ ದ ಬಾಕ್ಸ್, ಕೆಳಗಡೆ ಇದೆ. ಬಾಲ್ ಈಸ್ ಬಿಸೈಡ್ ದ ಬಾಕ್ಸ್ ಅಂದರೆ ಪಕ್ಕದಲ್ಲಿದೆ. ಬಿಹೈಂಡ್ ದ ಬಾಕ್ಸ್, ಹಿಂದುಗಡೆ ಇದೆ. ಎಟ್ ದ ಬಾಕ್ಸ್ ಅಂದರೆ ಬಾಲ್ ಈಸ್ ಕಾರ್ನರ್ ಆಫ್ ದ ಬಾಕ್ಸ್, ಎಟ್ ದ ಬಾಕ್ಸ್ ಅಂತ ಹೇಳ್ತಿದ್ದೆ. ಇದು ನೋಡಿ, ಈ 3 ವರ್ಡ್ ನಡವರ್ಕ್ ಇರತಕ್ಕಂಥ ಡಿಫ್ರೆನ್ಸ್ ಗೊತ್ತಿರೋದು. ಕನ್ನಡದಲ್ಲಿ ಎಲ್ಲದಕ್ಕೂ ಮೇಲೆ ಅಂತ ಕರಿತೀವಿ, ಬಟ್ ಇಂಗ್ಲೀಷಲ್ಲಿ ನಿಮ್ಗೆ ಸ್ವಲ್ಪ ಗೊತ್ತಂದಿರ್ಬೇಕು. ಬುಕ್ ಈಸ್ ಆನ್ ದ ಟೇಬಲ್, ಟಚ್ ಆಗ್ತಾ ಇದೆ. ಓಕೆ, ದಿಸ್ ಈಸ್ ದ ಟೇಬಲ್, ಇದೆ. ಇಲ್ಲಿ ಮೇಲ್ಗಡೆ ಬುಕ್ ಇದೆ, ಟಚ್ ಆಗ್ತಾ ಇದೆ. ಅಬೋವ್ ದ ಫ್ಯಾನ್ ಈಸ್ ಅಬೋವ್ ದ ಮೈ ಹೆಡ್, ಫ್ಯಾನ್ ಈಸ್ ಅಬೋವ್ ಮೈ ಹೆಡ್, ಒಂದು ಫ್ಯಾನ್ ಇದೆ, ಇಲ್ಲಿ ಮನುಷ್ಯ ಇದ್ದಾನೆ. ಓಕೆ, ಫ್ಯಾನ್ ಈಸ್ ಅಬೋವ್ ಮೈ ಹೆಡ್, ಇಲ್ಲಿ ಟಚ್ ಆಗ್ತಾ ಇಲ್ಲ, ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಷ್ಟು ಗ್ಯಾಪ್ ಇದೆ. ಸೊ ಅವಾಗ ಅಬೋವ್ ಯೂಸ್ ಮಾಡ್ತೀವಿ. ಓವರ್ ಅಂದರೆ ನೋಡಿ, ಇಲ್ಲಿ ಓವರ್, ಪ್ಲೇನ್ ಫ್ಲೈಸ್ ಓವರ್ ಅಂತ ಹೇಳ್ತಿದ್ದೆವು. ಇಲ್ಲಿ ಪ್ಲೇನ್ ಹೋಗ್ತಾ ಇದೆ, ಇಲ್ಲಿ ನಮ್ಮ ಬಿಲ್ಡಿಂಗ್ ಇದೆ. ಓಕೆ, ಇಲ್ಲಿ ನಮ್ಮ ಬಿಲ್ಡಿಂಗ್ ಇದೆ. ಪ್ಲೇನ್ ಫ್ಲೈಸ್ ಓವರ್ ಮೈ ಹೌಸ್, ಪ್ಲೇನಿಂದ ಏನು ಮಾಡುತ್ತೆ, ಮೇಲ್ಗಡೆ ಹೋಗ್ತಾ ಇದೆ ಆಗುತ್ತೆ, ಅದು ಮೀನಿಂಗ್ ಆಗುತ್ತೆ. ಫ್ಲೈಸ್ ಓವರ್ ಮೈ ಹೌಸ್. ಓಕೆ, ಇಲ್ಲಿ ಮೂವಿಂಗ್ ಇದೆ, ಫ್ಲೈಟ್ ಏನಿದೆ ಮೂಮೆಂಟ್ ಇದೆ. ಓಕೆ, ಬಿಟ್ವೀನ್ ನಮ್ಮ ಇಲ್ಲಿ ಬಿಟ್ವೀನ್ ಅಂದರೆ ಎಲ್ಲಿ 2 ಪರ್ಸನ್ಸ್ ಬಂದರೆ
ಬಿಟ್ವೀನ್ ಹಚ್ಚಿದೆವು. ಇಲ್ಲಿ ಮೋರ್ ದೆನ್ 2 ಪರ್ಸನ್ಸ್ ಬಂದರೆ ಅಮಾಂಗ್ ಹಚ್ಚಿದೆವು. ಸಿಂಪಲ್. ಓಕೆ, 2 ಪರ್ಸನ್ ಆರ್ ಥಿಂಗ್ಸ್ ಆರ್ ಮೋರ್ ದೆನ್ 2 ಪರ್ಸನ್ ಆರ್ ಥಿಂಗ್ಸ್. 2 ಡಾಗ್ಸ್ ಡಿವೈಡ್ ದ ಬ್ರೆಡ್ ಬಿಟ್ವೀನ್ ಅಮಾಂಗ್ ದೆಮ್ಸೆಲ್ಫ್. 2 ಅಂದರೆ 2 ಡಾಗ್ಸ್ ಇದೆ ಅಂದರೆ ಬಿಟ್ವೀನ್. ದೇ ಹ್ಯಾವ್ ಫ್ರೆಂಡ್ಶಿಪ್ ಅಮಾಂಗ್ ದೆಮ್ಸೆಲ್ಫ್. ಇದು ಎಕ್ಸಾಮ್ ಕ್ವಶನ್ ಬಂದಿದೆ. ಇದು ದೇ ಹ್ಯಾವ್ ಫ್ರೆಂಡ್ಶಿಪ್, ರೀಸೆಂಟಾಗಿ ಬಂದಂಥ ಕ್ವಶನ್ಸ್ ಇದು. ದೇ ಹ್ಯಾವ್ ಫ್ರೆಂಡ್ಶಿಪ್ ಅಮಾಂಗ್ ದೆಮ್ಸೆಲ್ವ್ಸ್. ಎರಡಕ್ಕಿಂತ ಜಾಸ್ತಿ ಅಲ್ಲಿ ಬರ್ತಲ್ಲ ಅಮಾಂಗ್ ಹಚ್ತಿದ್ದೆವು. ಓಕೆ, ಪ್ರಿಪೋರ್ಷನ್ಸ್ ಆಫ್ ಡೈರೆಕ್ಷನ್. ನಾವು ಟೈಮ್ ಬಗ್ಗೆ ಮಾತಾಡಿದೆವು, ಪ್ಲೇಸ್ ಬಗ್ಗೆ ಮಾತಾಡಿದೆವು, ಡೈರೆಕ್ಷನ್ಸ್ ಬಗ್ಗೆ ನೋಡೋಣ. ಓಕೆ, ಟುವರ್ಡ್ಸ್. ಟು ಡಿನೋಟ್ ದ ಮೂಮೆಂಟ್ ಆಫ್ ಒನ್ ಪ್ಲೇಸ್ ಟು ಅನದರ್. ಇಲ್ಲಿ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ದ ಮೂಮೆಂಟ್. ಸಿ ವೆಂಟ್ ಟು ಸ್ಕೂಲ್. ಸ್ಕೂಲಿಗೆ ಹೋಗಿದ್ದಾಳೆ ಅವಳು. ಸಿ ವೆಂಟ್ ಟುವರ್ಡ್ಸ್ ದ ಸ್ಕೂಲ್ ಅಂದರೆ ಸ್ಕೂಲ್ ಕಡೆಗೆ ಹೋಗ್ತಾ ಇದ್ದಾಳೆ. ಸ್ನೇಕ್ ಒಂದು ಮೂವಿಂಗ್ ಟುವರ್ಡ್ಸ್ ಮೀ. ಸ್ನೇಕ್ ನನ್ನ ಕಡೆನೇ ಬರ್ತಾ ಇದೆ. ಹಿ ವಾಕ್ ಟು ಎಂಡ್ ಆಫ್ ದ ರೋಡ್. ಸೆಂಡ್ ದ ಪಾರ್ಸಲ್ ಟು ಮೈ ಅಡ್ರೆಸ್. ಕ್ಯಾನ್ ಯು ಟೆಲ್ ಮಿ ದ ವೇ ಟು ಬಸ್ ಸ್ಟಾಪ್. ಇದು ನೋಡಿ. ನೆಕ್ಸ್ಟ್ ಇನ್ನರ್ ಇಂಟು. ಇನ್ನಂದರೆ ಇನ್ನಲ್ಲಿ ನೋ ಚೇಂಜ್, ಮೀಡಿಯಮ್ ಚೇಂಜ್ ಆಗಲ್ಲ ಇನ್ನಲ್ಲಿ. ಬಟ್ ಇಂಟು ಅಲ್ಲಿ ಮೀಡಿಯಮ್ ಚೇಂಜ್ ಆಗುತ್ತೆ. ಸರ್ ಅಂದರೆ ಏನು ಅಂದರೆ ನೋಡಿ, ಹಿ ಜಂಪ್ಡ್ ಇಂಟು ದ ರಿವರ್. ಇಲ್ಲಿ ಮೀಡಿಯಮ್ ಚೇಂಜ್ ಆಯಿತು. ಹಿ ವಾಸ್ ಸ್ವಿಮ್ಮಿಂಗ್ ಇನ್ ರೂಮ್ ಆರ್ ಸ್ವಿಮ್ಮಿಂಗ್ ಪೂಲ್. ಸ್ಟೂಡೆಂಟ್ಸ್ ಆರ್ ವಾಕ್ಡ್ ಇಂಟು ದ ರೂಮ್. ಇಲ್ಲಿ ಮೀಡಿಯಮ್ ಚೇಂಜ್ ಆಗ್ತಾಯಿದೆ, ಬೇರೆ ಕಡೆಯಿಂದ ಒಳಗಡೆ ಬರ್ತಾ ಇದ್ದಾರೆ. ದ ವಾಟರ್ ವಾಸ್ ಇನ್ ಬಾಟಲ್. ಮೊದಲೇ ಹಿಡಿದು ಬಾಟಲಲ್ಲಿ, ಈಗ ಬಾಟಲಲ್ಲಿದೆ. ಹಿ ಪೋರ್ಡ್ ವಾಟರ್ ಇಂಟು ದ ಮಿಲ್ಕ್. ಈ ಪೋರ್ಡ್ ವಾಟರ್ ಇಂಟು ದ ಬಾಟಲ್. ಸಾರಿ, ಈ ಪೋರ್ಡ್ ದ ವಾಟರ್ ಇಂಟು ದ ಬಾಟಲ್. ವಾಟರ್ ಏನು ಮಾಡ್ತಾ ಇದ್ದಾನೆ, ಬಾಟಲಲ್ಲಿ ಹಾಕ್ತಾ ಇದ್ದಾನೆ. ನೀರುಗಡೆ ಮೇಲಿಗೆ ಹಾಕ್ತಾ ಇದ್ದಾನೆ. ಅಂದರೆ ಇಲ್ಲಿ ಮೀಡಿಯಮ್ ಚೇಂಜ್ ಆಗ್ತಾ ಇದೆ. ಮೀಡಿಯಮ್ ಚೇಂಜ್ ಆಗ್ತದೆ. ಪೋರ್ಡ್ ದ ವಾಟರ್ ಇಂಟು ದ ಬಾಟಲ್. ದ ರೆಸಿಡೆಂಟ್ ಗಾಟ್ ಇನ್ ಟ್ರಬಲ್. ಮೊದಲು ನಾರ್ಮಲ್ ಇದ್ದರು, ಈಗ ಟ್ರಬಲ್ದಾಗ ಬಿದ್ದರು. ಸೊ ಚೇಂಜ್ ಆಫ್ ಸ್ಟೇಟ್. ಪೆನ್ ವಾಸ್ ಇನ್ ಪಾಕೆಟ್. ಮೊದಲು ಹಿಡಿದು ಪಾಕೆಟಲ್ಲಿ, ಈಗ ಪಾಕೆಟಲ್ಲಿದೆ. ಪುಟ್ ಪೆನ್ ಇಂಟು ದ ಪಾಕೆಟ್. ಸೊ ನೋಡ್ಕೊಳ್ಳಿ ಇದನ್ನು. ಓಕೆ, ಅಕ್ರಾಸ್ ಆ್ಯಂಡ್ ಅಲಾಂಗ್. ನೋಡಿ, ಅಲಾಂಗ್ ಅಂದರೆ ಇದು ರೋಡ್ ಹೆಂಗಿದೆ ಹಾಗೆ ಹೋಗೋದಕ್ಕೆ ನಾವು ಅಲಾಂಗ್ ಅಂತ ಕರಿತಿದ್ದೆವು. ಓಕೆ, ಯಾವಾಗ ಅಕ್ರಾಸ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋದು, ಇದು ಅಕ್ರಾಸ್. You walked along the road. You walked across the road. Walked across the road. Half find OWF half. It denotes the relationship, ownership. ಇದು ಸಪ್ರೇಷನ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಹಿ ಡೈಡ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಿದ್ದೆವು. ಓಕೆ, ಹಿ ವಾಸ್ ಡೈಡ್ ಆಫ್ ಕ್ಯಾನ್ಸರ್. ಇಲ್ಲಿ ಹಾಫ್ ನೋಡಿದೆ. ಹಿ ವಾಸ್ ಸಫರಿಂಗ್ ಫ್ರಮ್. ಇಲ್ಲಿ ಫ್ರಮ್ ಬಂದಿದೆ. ಸೊ ಅವನು ಸತ್ತಿದ್ದಾನೆ. ಈ ಡೈಡ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ಸಫರಿಂಗ್ ಅಂದರೆ ನನಗೆ ಸಫರ್ ಆಗ್ತಾ ಇದ್ದಾನೆ. ಹಂಗೆ ಹೇಳ್ಬೋದು, ಹಿಂಗೆ ಹೇಳ್ಬೋದು ಇಲ್ಲಿ. ಬಟ್ ಅಂದರೆ ಇಲ್ಲೊಂದು ಈ ಡೈಡ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬಿಡ್ತಿದ್ದೆವು. ಡ್ರಾಮಾದ ಶೇಕ್ಸ್ಪಿಯರ್. ಓನರ್ಶಿಪ್ ಆಫ್ ಹಚ್ತಿದ್ದೆವು. ಆಫ್ ಇಲ್ಲಿ ಸಪ್ರೇಷನ್ ಅಂದರೆ ಸ್ವಿಚ್ ಆಫ್ ದ ಲೈಟ್ ಆನ್ ಇದ್ದು ಆಫ್ ಆಗ್ತಾ ಇದೆ, ಡಿಟ್ಯಾಚ್ಮೆಂಟ್ ಆಗ್ತಾ ಇದೆ, ಸಪ್ರೇಷನ್ ಆಗ್ತಾ ಇದೆ. ದ ಪ್ಲೇನ್ ಈಸ್ ಟೇಕ್ ಆಫ್. ಓಕೆ, ಇಲ್ಲಿ ಸಪ್ರೇಷನ್ ಆಗ್ತಾ ಇದೆ. ಇಲ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಐ ಕೇಮ್ ಬೈ ಬಸ್, ಐ ಕೇಮ್ ಬೈ ಬೈಕ್, ಐ ಕೇಮ್ ಬೈ ಟ್ರೈನ್. ವಿ ಟ್ರಾವೆಲ್ಡ್ ಬೈ ಟ್ರೈನ್, ಬಸ್, ಕಾರ್. We went to Delhi by car. We traveled in KK Express. ಇದು ನೋಡಿ, ಈ ವರ್ಡ್ಗಳು ಆಲ್ರೆಡಿ ಹೇಳಿದ್ದೀನಿ. ಇನ್ನರ್, ಆನ್, ಎಟ್ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ. ಆನ್, ಅಬೌವ್, ಓವರ್ ಡಿಫ್ರೆನ್ಸ್ ಗೊತ್ತಿರಬೇಕು. ಬಿಸೈಡ್, ಬಿಹೈಂಡ್ ಡಿಫ್ರೆನ್ಸ್ ಗೊತ್ತಿರಬೇಕು. ಇನ್, ಇಂಟು ಡಿಫ್ರೆನ್ಸ್ ಗೊತ್ತಿರಬೇಕು. ಟು, ಟುವರ್ಡ್ ಡಿಫ್ರೆನ್ಸ್ ಗೊತ್ತು. ಅಕ್ರಾಸ್, ಅಲಾಂಗ್ ಡಿಫ್ರೆನ್ಸ್ ಗೊತ್ತು. OWF ಹಾಫ್ ಆ್ಯಂಡ್ OF ಹಾಫ್ ಗೊತ್ತಿರಬೇಕು. ಬಿಟ್ವೀನ್ ನಾವು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಓಕೆ, ಇಲ್ಲಿ ನೋಡಿ, ನಾನೊಂದು ಸಣ್ಣ ಇಲ್ಲೊಂದು ನೋಡಿ, ಇಲ್ಲಿ ಪ್ರಿಪೋರ್ಷನ್, ಟೈಮ್, ಪ್ಲೇಸ್ ಆ್ಯಂಡ್ ಡೈರೆಕ್ಷನ್. ಇದು ನೋಡಿ, ಈ ಟೈಮಲ್ಲಿ ಇಷ್ಟು ಬರುತ್ತೆ, ಪ್ಲೇಸಲ್ಲಿ ಇಷ್ಟು ಒಂದು ಅಪ್ರಾಕ್ಸಿಮೇಟ್ ಮಾಡಿದ್ದೀನಿ ಇಲ್ಲಿ ನಾನು. ಪ್ರಿಪೋರ್ಷನ್ಸ್ ಆಫ್ ಡೈರೆಕ್ಷನ್ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ, ಯಾವ ಎಲ್ಲೆಲ್ಲಿ ಬರುತ್ತೆ ಅಂದರೆ ನಿಮ್ಗೆ ಐಡಿಯಾ ಬರುತ್ತೆ, ಕ್ಲೂಸ್ ಬರುತ್ತೆ. ಓಕೆ, ಇಲ್ಲಿ ಎಕ್ಸಾಮ್ ಕ್ವಶನ್ ಆನ್ಸರ್ ನೋಡಿ. ಮೀಟ್ ಮಿ ಅಟ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್. ಚೂಸ್ ದ ರೈಟ್ ವರ್ಡ್, ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ನೋಡಿ, ಮೀಟ್ ಮಿ ಅಬೋವ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್. ಈ ವರ್ಡ್ ಸಂಬಂಧ ಇಲ್ಲ. ಅಂದರೆ ಮೀಟ್ ಮಿ ಅಬೋವ್ ದ ಎಂಟ್ರೆನ್ಸ್ ಆಫ್ ದ ಪಾರ್ಕ್. ಅಬೋವ್ ದ ಎಂಟ್ರ್ ಅಂದರೆ ಪಾರ್ಕ್ ಮೇಲ್ಗಡೆ. ಅದನ್ನು ಸ್ಕೈ ಇದೆನಾ ಅಲ್ಲಿ ಮೀಟ್ ಆಗಲಿಕ್ಕೆ. ಅಬೋವ್ ಬರಲ್ಲ. ನೋ, ದಿಸ್ ವರ್ಡ್ ಈಸ್ ನಾಟ್ ರಿಲೇಟೆಡ್. ಟು ಬರಲ್ಲ ಇಲ್ಲಿ, ಟೂನು ಬರಲ್ಲ ಇಲ್ಲಿ. ಓಕೆ, ಇಲ್ಲಿ ಇರೋದೇ ಎಟ್ ಆರ್ ಆನ್, ಎರಡು ನಡವಳಿಕೆ ಇದೆ ಇಲ್ಲಿ. ಓಕೆ, ಎಟ್ ಈಸ್ ಅ ರೈಟ್ ಆನ್ಸರ್. ಐಡೆಂಟಿಫೈ ದ ಪ್ರಪೋರ್ಷನ್ ಫ್ರಮ್ ದ ಅಂಡರ್ಲೈನ್ಡ್ ವರ್ಡ್. ದೇ ಹ್ಯಾವ್ ಫ್ರೆಂಡ್ಶಿಪ್ ಅಮಾಂಗ್ ದೆಮ್ಸೆಲ್ವ್ಸ್. ಅಮಾಂಗ್, ಐಡೆಂಟಿಫೈ ದ ಪ್ರಿಪೋಸಿಷನ್ಸ್. ಇಲ್ಲಿ ಅಮಾಂಗ್ ಈಸ್ ದ ಪ್ರಿಪೋಸಿಷನ್. ದ ಸ್ಕ್ವಾರಲ್ ಈಸ್ ಸೋ ಫಿಯರ್ಲೆಸ್. ಸೊ ಫಿಯರ್ಲೆಸ್ ದಟ್ ಈಟ್ಸ್ ಫುಡ್. ಅಂದರೆ ಅದಕ್ಕೆ ಅಂಜಿಕೆ ಅಲ್ಲ. ಸೊ ಫಿಯರ್ಲೆಸ್ ದಟ್ ಇಟ್ ಈಟ್ ಫುಡ್ ಆರ್ ಹ್ಯಾಂಡ್. ಅಂದರೆ ಇಲ್ಲಿ ಸಪ್ರೇಷನ್ ಆಗ್ತಾ ಇದೆ. ಅವಳ ಕೈಯನ್ನು ಕಿತ್ಕೊಂಡು ತಿಂತಾ ಇದೆ, ಅವಳ ಕೈಯಂದು ತಗೊಂಡು ತಿಂತಾ ಇದೆ. ಶಿ ಹ್ಯಾಸ್ ಬಿನ್ ಲರ್ನಿಂಗ್ ಫ್ರೆಂಚ್ 2 ಮಂತ್. ಅಂದರೆ ಸಿನ್ಸ್ 2 ಮಂತ್. ಓಕೆ, ನೋಡ್ಕೊಳ್ಳಿ.
ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಅರ್ಥ ಆಗಿಲ್ಲ, ಏನಾದರೂ ಇದು ಕನ್ಫ್ಯೂಸ್ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ನೆಕ್ಸ್ಟ್